ಇಲ್ಲಿನ ಮೂಡೂರು ಪಡೂರು ಜೋಡುಕರೆ ಕಂಬಳ ಸಮಿತಿಯ ವತಿಯಿಂದ ಮಾರ್ಚ್ 7ರಂದು ಬಂಟ್ವಾಳ ತಾಲೂಕಿನ ನಾವೂರು ಗ್ರಾಮದ ಕೂಡಿಬೈಲು ಗ್ರಾಮದಲ್ಲಿ ಬಂಟ್ವಾಳ ಕಂಬಳ ನಡೆಯಲಿದ್ದು ಸಂಜೆ ನಡೆಯುವ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಎಂದು ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದ ಮಾಜಿ ಸಚಿವ ಬಿ ರಮನಾಥ ರೈ ಅವರು ಹೇಳಿದರು. ಅವರು ಗುರುವಾರ ಕಂಬಳದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಬಾರಿ ಕಂಬಳದಲ್ಲಿ ಆಹಾರ ಮೇಳ ವಿಶೇಷತೆಗಳಲ್ಲಿ ಒಂದಾಗಿದ್ದು ಪಾರ್ಕಿಂಗ್ಗೆ ವಿಶೇಷ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಹೊಸ ರಸ್ತೆಯನ್ನು ಸಮೀಪ ನಿರ್ಮಿಸಲಾಗಿದ್ದು ವಾಹನಗಳ ಓಡಾಟಕ್ಕೆ ಸಮಸ್ಯೆಯಾಗದಂತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಲವು ವರ್ಷಗಳಿಂದ ಈ ಕಂಬಳ ತನ್ನ ವಿಶೇಷತೆಗಳಿಂದ ಪ್ರಸಿದ್ಧಿ ಪಡೆದಿದ್ದು ಚಿತ್ರತಾರೆಯರ ಸಹಿತ ಗಣ್ಯರು ವೀಕ್ಷಿಸಿದ್ದಾರೆ ಎಂದು ಹೇಳಿದರು. ಬೆಳಗ್ಗೆ 8:45ಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ಸೋಲೂರು ಮಹಾಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ, ಬಾರ್ಕೂರು ಮಹಾಸಂಸ್ಥಾನದ ಶ್ರೀ ವಿದ್ಯಾವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ, ಆಳದಂಗಡಿ ಅರಮನೆ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ ಅಜಿಲ, ಅಲ್ಲಿಪಾದೆ ಚರ್ಚ್ ಧರ್ಮಗುರು ವಂದನೀಯ ರಾಬರ್ಟ್ ಡಿಸೋಜಾ ಭಾಗವಹಿಸಲಿದ್ದಾರೆ. ಸಂಜೆ 6:30ಕ್ಕೆ ಸಭಾ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಉದ್ಘಾಟಿಸಲಿದ್ದಾರೆ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಉಪಸ್ಥಿತರಿರುವರು. ಸಚಿವ ದಿನೇಶ್ ಗುಂಡೂರಾವ್, ಡಾಕ್ಟರ್ ಜಿ ಪರಮೇಶ್ವರ್, ರಾಮಲಿಂಗಾರೆಡ್ಡಿ ಸಹಿತ ಹಲವು ಗಣ್ಯರು ಭಾಗವಹಿಸುವರು ಎಂದು ಹೇಳಿದರು. ಕಂಬಳದ ಕೂಟದಲ್ಲಿ ಎಲಿಜಿನ್ ಲೈಟ್ ಹಾಕಿದ್ದು ಅದು ಯಾಕೆಂತ ಹೇಳಿದ್ರೆ ಫುಟ್ಬಾಲ್ ಆಟಕ್ಕೆ ಭಾರಿ ಸೂಕ್ಷ್ಮವಾದ ಲೈಟ್ ಬೇಕು ಅಂತೇಳಿ ಅಲ್ಲಿ ಫುಟ್ಬಾಲ್ ಆಟಕ್ಕೆ ಕೇರಳದಲ್ಲಿ ಮಾಡ್ತಕ್ಕಂಥ ಒಂದು ಲೈಟನ್ನು ಕೇರಳದ ಒಬ್ಬ ಗುತ್ತಿಗೆದಾರನ್ನು ಪಡ್ಕೊಂಡು ಮಜೀದ್ ಅಂತ ಹೇಳಿ ಬಹುಶಃ ಕೆಲವು ವರ್ಷ ಅವರ ಸೌಂಡ್ ಮತ್ತು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಕಂಬಳಕ್ಕೆ ಮಾಡಿದ್ದು ಅವರ ಹೊಸತು ಒಂದು ಸಂದರ್ಭದಲ್ಲಿ ಮಾಡಿದ್ದಾರೆ. ವೈಟ್ ಎಲಿಜೆಂಟ್ ಲೈಟನ್ನು ಹಾಕಿ ಬಹುಶಃ ಆ ನಂತರ ಬೇರೆ ಬಂದಿರಬಹುದು. ಆದರೆ ಇದಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಬಹುಶಃ ಅದು ಮೂಡೂರು ಪಡೂರು ಕಂಬಳ ಅಂತೇಳಿ ಸಿನಿಮಾ ನಟರು ಬಹುಶಃ ಆ ಕಾಲದಲ್ಲಿದ್ದಂಥ ಬೇಡಿಕೆಯ ನಟರು, ಸಾಮಾನ್ಯ ನಟರಲ್ಲ, ಆ ಕಾಲದಲ್ಲಿದ್ದಂಥ ಬೇಡಿಕೆಯ ನಟಿಯರು ಬಂದಿರತಕ್ಕಂಥದ್ದು. ಬಹುಶಃ ನಮ್ಮ ಕಂಬಳಕ್ಕೆ ಸರಿಸಾಟಿಯಾದ ಕಂಬಳ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಅದನ್ನು ಮಾಡಿದ್ದೇವೆ. ಬಹುಶಃ ಈ ಸಾರಿ ಕಳೆದ ಸಾರಿ ನಾವು ಮುಖ್ಯಮಂತ್ರಿ ತರಿಸಬೇಕು ಅಂತೇಳಿ ನಾವು ಎಲ್ಲ ಕಾರ್ಯಕ್ರಮ ಹಾಕಿದ್ದೆವು. ಅವರ ನಿಮ್ಗೆ ಗೊತ್ತಿದೆ, ಕಾಲು ನೋವಿನ ಒಂದು ಪ್ರಸಂಗದಿಂದಾಗಿ ಅವರು ಟೂರ್ ಮಾಡೋದನ್ನೇ ನಿಲ್ಲಿಸುವಂಥ ಸ್ಥಿತಿ ಬಂದಾಗ ಬಹುಶಃ ಆದರೂ ಕಡೆ ನಮಗೆ ಆಶೆ ಕಾಲು ಸರಿಯಾಗುತ್ತೆ. ನಾನು ಹೋಗೋದೇ ಹೇಳಿ ನಿಮ್ಮ ಕಾಲು ನನ್ನ ಕಾರ್ಯಕ್ರಮಕ್ಕಾಗಿ ಆ ದಿವಸ ನಿಮಗೆ ಅದು ಪುನಃ ಆಗ್ಬಿಡ್ತದೆ ಅಂತ ಹೇಳಿ. ಕಂಬಳ ಸಮಿತಿಯ ಅಧ್ಯಕ್ಷ ಪಿಯೂಸ್ ಎಲ್ ರೋಡ್ರಿಗಸ್, ಕಾರ್ಯಾಧ್ಯಕ್ಷರಾದ ಚಂದ್ರಪ್ರಕಾಶ್ ಶೆಟ್ಟಿ, ಸಂಚಾಲಕ ಬಿ ಪದ್ಮಶೇಖರ್ ಜೈನ್, ಪ್ರಧಾನ ಕಾರ್ಯದರ್ಶಿ ರಾಜೀವ್ ಶೆಟ್ಟಿ ಎಡ್ತೂರು, ಕೋಶಾಧಿಕಾರಿ ಫಿಲಿಪ್ ಫ್ರೆಂಕ್, ಉಪಾಧ್ಯಕ್ಷರಾದ ಬೇಬಿ ಕುಂದರ್, ಸುದೀಪ್ ಕುಮಾರ್ ಶೆಟ್ಟಿ, ಸುದರ್ಶನ್ ಜೈನ್, ಚಂದ್ರಶೇಖರ್ ಭಂಡಾರಿ, ಬಿಆರ್ ಅಂಚನ್, ಅಬ್ಬಾಸ್ ಅಲಿ, ಪ್ರಮುಖರಾದ ಇಬ್ರಾಹಿಂ ನವಾಜ್ ಹಾಗೂ ಕಂಬಳ ಸಮಿತಿಯ ನಾನಾ ಪದಾಧಿಕಾರಿಗಳು ಪ್ರಮುಖರು ಈ ಸಂದರ್ಭ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.